ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ಪ್ರೇಮಾ ಚವ್ಹಾಣ್ ಅಂತ ನಮಗೆ ಬೆಳಗ್ಗೆ 15 ನಿಮಿಷ ಆಗಿತ್ತು, ಅಂದರೆ 10-15 ನಿಮಿಷ ಆಗಿತ್ತು. ಆ ಒಂದು ಟೈಮ್ನಲ್ಲಿ ಇವರು ಪ್ರೊಫೈಲ್ ಕಳಿಸಿರೋದು. ಸೊ ಇದರ ಪ್ರೊಫೈಲ್ನ ಮಾಹಿತಿ ಬಂದ್ಬಿಟ್ಟು, ಸರ್ ನನ್ನ ವಯಸ್ಸು 28, ಶಿಕ್ಷಣ MA ಇಂಗ್ಲೀಷ್ ಮುಗಿಸಿದ್ದೇನೆ. ಇವಾಗ ನನಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಯಾಕೆ ಇವ್ರ ಊರಲ್ಲಿ ಹುಡುಗ ಸಿಗಲ್ವಾ? ಖಂಡಿತ ಸಿಗ್ತಾರೆ, ಬಟ್ ಹೊರಗಡೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರೋ ಹುಡುಗ ಸಿಗ್ಬೋದಲ್ಲ. ಹಾಗಾಗಿ ನಮಗೆ ಮಾಹಿತಿನ ಕಳಿಸಿದ್ದಾರೆ. ಉದ್ಯೋಗ ಬಂದುಬಿಟ್ಟು ಖಾಸಗಿ ಕಾಲೇಜಿನಲ್ಲಿ ಟೀಚರು. ಊರು ವಿಜಯಪುರ ಜಿಲ್ಲೆ ಇಂಡಿ ಎಂಬ ಒಂದು ಊರು. ಹವ್ಯಾಸ ಬಂದುಬಿಟ್ಟು ಬರವಣಿಗೆ, ಪುಸ್ತಕ ಓದೋದಂತೆ. ಇವರ ತಂದೆಯವರು ಇವರು ರಿಟೈರ್ಮೆಂಟ್ ಸರ್ ಅಂತೆ. ತಾಯಿಯವರು ಗೃಹಿಣಿ, ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತಾರಂತ ಹೇಳಿದ್ದಾರೆ. ಸಹೋದರಿ ಒಬ್ಬಳು ಇನ್ನೂ ಕೂಡ ನಗ್ನ ಆಗಿಲ್ಲ. ಒಟ್ಟಿನಲ್ಲಿ 2 ಜನ ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಕಳಿಲ್ಲ. ನೀವೇನಾದರೂ ಇವ್ರಿಗೆ ಮದುವೆ ಆದರೆ ಇವ್ರಿಗೆ ಬರ್ತಕ್ಕಂಥ ಎಲ್ಲ ಆಸ್ತಿ, ಒಂದು ಕಾರು, ಒಂದು ಬೈಕು ಎಲ್ಲನೂ ಕೂಡ ನಿಮ್ಮ ಹೆಸರಿಗೆ ಆಗುತ್ತೆ. ಏನೆಲ್ಲ ಇದೆ, ಕಾರ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಅದಕ್ಕೂ ಮುನ್ನ ಇವರ ಪ್ರೊಫೈಲ್ ನಾವು ನೋಡಿದ್ವಲ್ಲ, ಇವರಿಗೆ ಯಾವ ರೀತಿ ಹುಡುಗ ಬೇಕು ಅಂತ ಕೇಳ್ಬೋದು ನೀವು. ಆ್ಯಂಡ್ ಅದರಂತೆ ಇವರು ಕೂಡ ಕಳಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ 1ನೇ ಪಾಯಿಂಟ್ ಏನಂದರೆ, ಪ್ರಸ್ತುತ ಹುಡುಗ ಕುಟುಂಬದವರ ಮೇಲೆ, ಅಂದರೆ ತಂದೆ ತಾಯಿಯವರ ಮೇಲೆ ಗೌರವ ಇಟ್ಟಿರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಇದು ಮೊದಲನೇ ಪಾಯಿಂಟು. 2ನೇದಾಗಿ ಪ್ರೀತಿಯಿಂದ ನಡೆದುಕೊಳ್ಳುವವನಾಗಿರಬೇಕು. ಅವನಿಗೆ ಸೊಕ್ಕು, ಅಹಂಕಾರ ಇರಬಾರ್ದು. 3ನೇದು ಜೀವನದಲ್ಲಿ ಗುರಿ, ಮನೆ, ಕಾರು ಮುಂತಾದವು ಅವನ ಹತ್ರ ಇರಬೇಕು. ಪತಿಗೆ, ಹೆಂಡತಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ನೀಡಬೇಕು. ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಮಾಡ್ತೀಯಾ, ಮುಂದೆ ಹೋಗು ನೀನು. ಸೊ ಈ ರೀತಿ ಪ್ರೋತ್ಸಾಹ ಯಾವತ್ತೂ ಕೂಡ ನೀಡಬೇಕು. ಅದು ಅಡುಗೆ ವಿಚಾರ ಆಗಿರಲಿ, ಬೇರೆ ವಿಚಾರ ಆಗಿದ್ದರೂ ಕೂಡ ಅವನು ನನ್ನನ್ನು ಚೆಂದವಾಗಿ ನೋಡ್ಕೊಳ್ಬೇಕು. ನಂತರ ವೈಟ್ ಇರಲೇಬೇಕು ಅಂತ ಏನು ಹೇಳಿಲ್ಲ, ಮನಸ್ಸಿನಿಂದ ಚೆಂದ ಇರಬೇಕು. ಆ್ಯಂಡ್ ನಾನು ಏನೆಲ್ಲ ಕೇಳ್ತೇನೋ ಅದನ್ನು ಕೊಡಿಸ್ಬೇಕು ಅವನು ಅಂತ ಹೇಳಿದ್ದಾರೆ. ಸ್ನೇಹಿತರೆ ನೋಡಿ, ಪ್ರೊಫೈಲು ಪ್ರಸ್ತುತ ಚೆನ್ನಾಗಿದೆ, ಬಟ್ ಇವರು ಮಾಹಿತಿ ಏನು ಕೊಟ್ಟಿದ್ದಾರೆ, ಹುಡುಗ ಈ ರೀತಿ ಇರಬೇಕು ಅನ್ನೋದು, ಅದನ್ನು ನೀವು ಯೋಚನೆ ಮಾಡಿಬಿಟ್ಟು ಇವರ ಆಸ್ತಿನಾದರೂ ನೋಡಿ ಇವ್ರಿಗೆ ನಿಮ್ಮ ಮಾಹಿತಿನ ಕಳಿಸ್ಕೊಡಿ. ಆಸ್ತಿದಲ್ಲಿ ನಂಬರ್ 1 ಈ ಒಂದು ಕಾರು. ಏನು ಗುರು, ಬರೀ ಕಾರೇ ತೋರಿಸ್ತೀಯಾ? ಖಂಡಿತ ಸ್ನೇಹಿತರೆ, ಯಾಕಂದರೆ ಒಬ್ಬ ಹುಡುಗಿಗೆ ಹುಡುಗ ಬೇಕು ಅಂದರೆ 4 ಪಾಯಿಂಟ್ಗಳು ಹೇಳಿರ್ತಾರೆ, ನನಗೆ ಇದೇ ರೀತಿ ಹುಡುಗ ಬೇಕು ಅಂತ. ಆದರೆ ಹುಡುಗನಿಗೆ ಹುಡುಗಿ ಇಷ್ಟ ಆಗಿರ್ತಾಳೆ, ಬಟ್ ಆ ಪಾಯಿಂಟ್ಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರಬೇಕಾಗಿತ್ತು ಅಂತ ಎಲ್ಲೋ ತಲೆಯಲ್ಲಿ ಹುಳ ಬರುತ್ತೆ. ಆವಾಗ ಅವನೇನು ಮಾಡ್ತಾನೆ, ಆ ಪಾಯಿಂಟನ್ನು ನಾನೇ ಸ್ವಲ್ಪ ಕರೆಕ್ಷನ್ನ ಮಾಡಿಕೊಂಡು, ಇವಳ ಹತ್ರ ಆಸ್ತಿ ಇದೆ, ಆಸ್ತಿನಾದರೂ ನೋಡಿಬಿಟ್ಟು ಮದುವೆ ಆಗೋಣ ಗುರು ಅಂತ ಮೈಂಡ್ ಸೆಟ್ ಬರಲಿ ಅನ್ನೋ ಒಂದು ವಿಚಾರಕ್ಕಾಗಿ ಇವ್ರ ಹತ್ರ ಏನೆಲ್ಲ ಇದೆ ಅಂತ ನಾವು ಹೇಳೋದು. ಅರ್ಥ ಆಯ್ತಾ? ಇವ್ರ ಹತ್ರ ಇರೋದು ಈ ಒಂದು ಕಾರು. ಐ ಥಿಂಕ್ ಇದು ಬಂದ್ಬಿಟ್ಟು ಸೋನಾ ಕಾರಂತೆ. ಇದರ ಇಂಜಿನ್ ಬಂದ್ಬಿಟ್ಟು 2.0 ಲೀಟರ್ ಇದೆ, ಡೀಸೆಲ್ ವೇರಿಯಂಟು. ಮೈಲೇಜಿಂಗ್ ಬಂದ್ಬಿಟ್ಟು 11.15 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಅಂದರೆ 1 ಲೀಟರ್ ಡೀಸೆಲ್ ಹಾಕಿದ್ರೆ ಅಷ್ಟು ಓಡುತ್ತೆ ಅಂತ ಹೇಳಿದ್ದಾರೆ. ಸ್ಪೀಡಲ್ಲಿ 115ರ ಸ್ಪೀಡ್ ಹೋಗಿದ್ರೂ ಕೂಡ ಏನೂ ಸಮಸ್ಯೆ ಇಲ್ಲ. ಈ ಒಂದು ಟಾಪ್ ಮಾಡೆಲ್. ಸನ್ರೂಫ್ ಇದೆ, ಬ್ಲ್ಯಾಕ್ ಕಲರ್ ಗ್ಲಾಸ್ ಇದೆ, ವೈಟ್ ಕಲರಲ್ಲಿ ನಾವು ಈ ಒಂದು ಕಾರ್ನ ನೋಡ್ಬೋದು. ಇದರ ಒಳಗಡೆ 4 ಸೀಟ್ಗಳಿದೆ ಅಂತೆ. ಆ ಸೀಟ್ ಹೆಂಗಿದೆ, ಕಂಫರ್ಟಬಲ್ ಆಗಿದೆಯಾ, ಸ್ಮೂತ್ ಆಗಿದೆಯಾ ನೋಡೋಣ. ಕಲರಲ್ಲಿ ರೆಡ್, ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ನಿಮಗೆ ಸಿಗುತ್ತೆ. ಇವ್ರ ಹತ್ರ ಇರೋದು ಪ್ರಸ್ತುತ ಒಂದು ವೈಟ್ ಕಲರಲ್ಲಿ ಇದೆ. ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ? ಅವರು ಚೆನ್ನಾಗಿದ್ರಾ? ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಚೆನ್ನಾಗಿತ್ತಲ್ವಾ? ಇವಾಗ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಫೋಟೋ, ಹೆಸರು, ಊರು, ಅವರು ನಿಮಗೆ ಯಾಕೆ ಇಷ್ಟ ಆಗಿದ್ರು ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿನ ಪ್ರಸ್ತುತ ನನ್ನ ಕೊಡ್ತಕ್ಕಂತಹ ಜಿಮೇಲ್ ID ಕಳಿಸಿ. ಜಿಮೇಲ್ ID ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ. ಅಲ್ಲಿ ಕೆಲವೊಂದಿಷ್ಟು ಜನಕ್ಕೆ ನೋಡೋಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಜಿಮೇಲ್ ID sri9591@gmail.comಗೆ ಬೇಗ ಮೇಲ್ ಮಾಡಿ. ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಆ್ಯಂಡ್ ವಿಡಿಯೋನ ಆದಷ್ಟು ನಿಮ್ಮ ಸಿಂಗಲ್ ಆಗಿರ್ತಕ್ಕಂತಹ ಯುವಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ ಹೊಸ ಪ್ರೊಫೈಲೊಂದಿಗೆ. ಇದು ಕಾರಿನೆಲ್ಲ ಒಳಗಡೆ ಇರ್ತಕ್ಕಂತಹ ಕಂಫರ್ಟಬಲ್ ಸೀಟು. ಜಾಲಿಯಾಗಿ ಅವ್ರ ಜೊತೆ ನೀವು ಸನ್ರೂಫ್ನ ಓಪನ್ ಮಾಡಿಕೊಂಡು ಸಾಂಗ್ನ ಪ್ಲೇ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಸೊ ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ. ಬೇಗ ಮಾಹಿತಿನ ಕಳಿಸಿಕೊಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.